Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ವಿಶೇಷ ಚೇತನರ 21 ವಿಧಗಳನ್ನು ಈಗಾಗಲೇ 2016ರ ಕಾಯ್ದೆ ಪ್ರಕಾರ ಸರ್ಕಾರ ನಿಗದಿಪಡಿಸಿದ್ದು, ಪ್ರತಿಯೊಂದು ವಿಕಲಚೇತನ ವ್ಯಕ್ತಿಯ ವಿವರಣೆಗಳನ್ನು ನಮ್ಮ ಚಾನಲ್ನಲ್ಲಿ ತಾವು ಗಮನಿಸಬಹುದು. ಹಾಗಾಗಿ ತಾವು ದಯವಿಟ್ಟು ನಮ್ಮ ಚಾನಲನ್ನು ಪ್ರತಿದಿನ ವಾಚ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇತರರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿದಿನ ಇದೇ ರೀತಿ ನಮ್ಮ ಚಾನಲನ್ನು ವಾಚ್ ಮಾಡಿ. ಇವತ್ತು ನಮ್ಮ ವಿಚಾರ ಬಂದುಬಿಟ್ಟು ಆಟಿಸಮ್ ಅಂದ್ರೇನು, ಅದರ ವಿಧಗಳು ಏನು, ಯಾರಿಗೆಲ್ಲ ಆಟಿಸಮ್ ಕಾಯಿಲೆಗಳು ಇರ್ತವೆ, ಯಾವ ಮಕ್ಕಳು ಈ ರೀತಿ ಆಟಿಸಮ್ ಕಾಯಿಲೆಗೊಳಗಾದವು, ಯಾವ ರೀತಿಯ ಒಂದು ಚಟುವಟಿಕೆ ಅವರಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ತಾವು ವಿಡಿಯೋ ಸಮೇತ ನೋಡ್ತಾ ಇದ್ದೀರಾ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ASD ಎಂದು ಕರೆಯಲ್ಪಡುವ ಆಟಿಸಮ್ ಎನ್ನುವುದು ಜನರಲ್ಲಿ ಸಂವಹನ ಮತ್ತು ನಡವಳಿಕೆಯ ಬದಲಾವಣೆಗಳಿಗೆ ಕಾರಣವಾಗುವ ನರ ಅಭಿವೃದ್ಧಿ ಪರಿಸ್ಥಿತಿಗಳ ಒಂದು ಗುಂಪು. ಸ್ವಲೀನತೆ ಹೊಂದಿರುವ, ಸಾಮಾನ್ಯವಾಗಿ ನಡವಳಿಕೆ ಮತ್ತು ಚಟುವಟಿಕೆಗಳ ಪುನರಾವರ್ತಿತ ಮಾದರಿಗಳನ್ನು ಅವರು ಪ್ರದರ್ಶಿಸುತ್ತಾರೆ. ಸಾಮಾಜಿಕ ಸಂವಹನ ಮತ್ತು ಮೌಖಿಕ ಸಂವಹನದಲ್ಲಿ ತೊಂದರೆ, ಒಬೆಸಿವ್ ಆಸಕ್ತಿಗಳು ಮತ್ತು ಭಾವನಾತ್ಮಕ ಸಮಸ್ಯೆಗಳು, ಅವರ ವಿಷಯಗಳನ್ನು ಕಲಿಯಲು ಅಥವಾ ಪದಗಳು, ಮುಖದ ಅಭಿವ್ಯಕ್ತಿಗಳು ಮತ್ತು ಸನ್ನೆಗಳ ಮೂಲಕ ತಮ್ಮನ್ನು ತಾವು ವ್ಯಕ್ತಪಡಿಸಲು ಕಷ್ಟವಾಗಬಹುದು. ಸ್ವಲೀನತೆಯ ವಿಧಗಳು ಯಾವುವು ಅಂತ ನೋಡೋದಾದರೆ ಪ್ರಮುಖವಾಗಿ 4 ವಿಧಗಳನ್ನು ನಾವು ನೋಡ್ತೀವಿ. ಆಸ್ಪರ್ಜರ್ ಸಿಂಡ್ರಮ್ ಹೊಂದಿರುವ ಮಕ್ಕಳು ಸರಾಸರಿ ಮತ್ತು ಸರಾಸರಿಗಿಂತ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ. ಅವರು ಯಾವುದೇ ಭಾಷಣಗಳ ಸಮಸ್ಯೆಗಳನ್ನು ಹೊಂದಿಲ್ಲ ಮತ್ತು ಇತರರೊಂದಿಗೆ ಉತ್ತಮವಾಗಿ ಸಂವಹನ ನಡೆಸುತ್ತಾರೆ. ಆದಾಗ್ಯೂ ಅವರು ಸಾಮಾಜಿಕವಾಗಿ ವಿಚಿತ್ರವಾಗಿ ಅನುಭವಿಸುವುದು. ಆಸ್ಪರ್ಜರ್ ಸಿಂಡ್ರಮ್ ಒಂದು ಸೌಮ್ಯವಾದ ಸ್ವಲೀನತೆಯಾಗಿದೆ. ಆಸ್ಪರ್ಟಮ್ ಸಿಂಡ್ರಮ್ ಲಕ್ಷಣಗಳು ಏನು ಅಂತ ನೋಡೋದಾದರೆ ದೇಹ ಭಾಷೆ, ಮುಖದ ಅಭಿವ್ಯಕ್ತಿಗಳು ಮತ್ತು ಸಾಮಾಜಿಕ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ತೊಂದರೆ, ಹಾಸ್ಯ ಅಥವಾ ವ್ಯಂಗ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತೊಂದರೆ, ಕಣ್ಣಿನ ಸಂಪರ್ಕದ ಕೊರತೆ, ತುಂಬ ಜೋರಾಗಿ ಮಾತನಾಡುತ್ತಾರೆ, ವಿಚಿತ್ರವಾದ ದೇಹ ಭಾಷೆ, ಕೆಲವು ನಡವಳಿಕೆಗಳು ಮತ್ತು ಚಟುವಟಿಕೆಗಳನ್ನು ಪುನರಾವರ್ತಿಸುವುದು, ಒಂದು ಅಥವಾ ಹೆಚ್ಚಿನ ಹವ್ಯಾಸಗಳೊಂದಿಗೆ ಗೀಳು, ಭಾವನಾತ್ಮಕ ಪ್ರಕೋಪಗಳು ಇವರಲ್ಲಿ ಉಂಟಾಗ್ತವೆ. ಎರಡನೇದು ವ್ಯಾಪಕ ಅಭಿವೃದ್ಧಿ ಅಸ್ವಸ್ಥತೆ ಇಲ್ಲದಿದ್ದರೆ ನಿರ್ದಿಷ್ಟಪಡಿಸಲಾಗಿಲ್ಲ. PDD NOS ಇದು ಸ್ವಲೀನತೆಯ ಸೌಮ್ಯ ರೂಪವಾಗಿದೆ. ಮಕ್ಕಳು ವಾಕಿಂಗ್, ಭಾಷೆ ಬೆಳವಣಿಗೆ ಮತ್ತು ಇತರ ಮೋಟಾರು ಕೌಶಲ್ಯಗಳಲ್ಲಿ ವಿಳಂಬವನ್ನು ಅನುಭವಿಸಬಹುದು. PDD NOSನ ಲಕ್ಷಣಗಳು ಏನು ಅಂತ ನೋಡಿದರೆ ಅಸಾಮ್ಯ ಕೌಶಲ್ಯ ಅಭಿವೃದ್ಧಿ, ಅಸಾಮಾನ್ಯ ಸಾಮಾಜಿಕ ನಡವಳಿಕೆ, ಪುನರಾವರ್ತಿತ ನಡವಳಿಕೆಗಳು ಮತ್ತು ಕ್ರಮಗಳು, ಕಳಪೆ ಮಾತು ಮತ್ತು ಭಾಷೆಯ ಬೆಳವಣಿಗೆ, ಬೆಳಕು, ಧ್ವನಿ, ವಾಸನೆ, ರುಚಿ ಮತ್ತು ಸ್ಪರ್ಶಕ್ಕೆ ಸೂಕ್ಷ್ಮತೆ, ಹೆಚ್ಚು ನಿರ್ಬಂಧಿತ ಆಸಕ್ತಿಗಳು, ಬದಲಾವಣೆಯನ್ನು ಒಪ್ಪಿಕೊಳ್ಳುವಲ್ಲಿ ತೊಂದರೆ. ಸ್ವಲೀನತೆಯ ಅಸ್ವಸ್ಥತೆಯು ಹೆಚ್ಚು ತೀವ್ರತರವಾದ ಸ್ವಲೀನತೆಯಾಗಿದೆ. ಇದರಲ್ಲಿ ರೋಗಲಕ್ಷಣಗಳು ಆರಂಭಿಕ ಹಂತದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತವೆ. ಸ್ವಲೀನತೆಯ ಅಸ್ವಸ್ಥತೆಯ ಲಕ್ಷಣಗಳು ಏನು ಅಂತ ನೋಡೋದಾದರೆ ಸಂವಹನ ಸಮಸ್ಯೆಗಳು, ಸಾಮಾಜಿಕ ಸಂವಹನದಲ್ಲಿ ತೊಂದರೆ, ಪುನರಾವರ್ತಿತ ನಡವಳಿಕೆಗಳು, ಆಹಾರ ಮತ್ತು ನಿದ್ರೆಯ ಸಮಸ್ಯೆಗಳು, ಭಾವನಾತ್ಮಕ ಕರಗುವಿಕೆ ಅಥವಾ ಕೋಪೋದ್ರೇಕಗಳು, ಬಾಲ್ಯದ ವಿಘಟನೆಯ ಅಸ್ವಸ್ಥತೆ. ಈ ರೀತಿಯ ಸ್ವಲೀನತೆ ಹೊಂದಿರುವ ಮಕ್ಕಳು ಸಾಮಾನ್ಯವಾಗಿ ಮೊದಲು ಕೆಲವು ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದಿರುತ್ತಾರೆ, ಆದರೆ ನಂತರ ಪ್ರಮುಖ ಕೌಶಲ್ಯಗಳನ್ನು ಪಡೆದುಕೊಳ್ಳುವಲ್ಲಿ ತ್ವರಿತ ಕುಸಿತವನ್ನು ಅನುಭವಿಸುತ್ತಾರೆ. ಮೊದಲೇ ಸುಲಭವಾಗಿ ಸಂವಹನ ನಡೆಸುವ ಮಕ್ಕಳು ಕ್ರಮೇಣ ಮಾತನಾಡುವುದನ್ನು ನಿಲ್ಲಿಸಬಹುದು. ಇದು ಸ್ವಲೀನತೆಯ ತೀವ್ರ ಸ್ವರೂಪವಾಗಿದೆ. ಬಾಲ್ಯದ ವಿಘಟನೆಯ ಅಸ್ವಸ್ಥತೆ ಲಕ್ಷಣಗಳು, ಹಿಂದೆ ಪಡೆದ ಭಾಷೆ ಮತ್ತು ಸಂವಹನ ಕೌಶಲ್ಯಗಳ ನಷ್ಟ, ಸಾಮಾಜಿಕ ಕೌಶಲ್ಯಗಳು, ಮೋಟಾರು ಕೌಶಲ್ಯ ಮತ್ತು ಸ್ವಯಂ ಆರೈಕೆ ಸಾಮರ್ಥ್ಯಗಳಲ್ಲಿ ಕುಸಿತ, ಗಾಳಿಗುಳ್ಳೆಯ ಮತ್ತು ಕರುಳಿನ ನಿಯಂತ್ರಣವನ್ನು ದುರ್ಬಲಗೊಳಿಸುವುದು. ಆಟಿಸಮ್ನ ಕಾರಣಗಳು ಏನು ಅಂತ ನೋಡೋದಾದರೆ ಇವು ಸ್ಪಷ್ಟವಾಗಿಲ್ಲ. ಈ ಸ್ಥಿತಿಯು ಜನನಾಂಗ, ಸಾಮಾಜಿಕ ಹಿನ್ನೆಲೆ ಮತ್ತು ಜನಾಂಗೀಯತೆ ಲೆಕ್ಕಿಸದೆ ಯಾರಿಗಾದರೂ ಸಂಭವಿಸಬಹುದು. ಆಟಿಸಮ್ನ ಚಿಹ್ನೆಗಳು ಮತ್ತು ಲಕ್ಷಣಗಳು. ಸ್ವಲೀನತೆಯ ನಿರ್ದಿಷ್ಟ ಲಕ್ಷಣಗಳು ಬಾಲ್ಯದಲ್ಲೇ ಸ್ಪಷ್ಟವಾಗಿ ಕಂಡುಬರುತ್ತವೆ, ಮುಖ್ಯವಾಗಿ ಮಗುವಿಗೆ 12 ಮತ್ತು 24 ತಿಂಗಳ ನಡುವೆ ಇದ್ದಾಗ. ಆದಾಗ್ಯೂ ಆರಂಭಿಕ ಚಿಹ್ನೆಗಳ ತೀವ್ರತೆಯು ಮಗುವಿನಿಂದ ಮಗುವಿಗೆ ಬದಲಾಗಬಹುದು. ಉದಾಹರಣೆಗೆ, ಕೆಲವು ಮಕ್ಕಳು ತಮ್ಮ ಮೊದಲ ತಿಂಗಳಲ್ಲಿ ASD ರೋಗಲಕ್ಷಣಗಳನ್ನು ಪ್ರದರ್ಶಿಸಿದರೆ, ಇತರರು
ಎಲ್ಲರೂ 2 ಅಥವಾ 3 ವರ್ಷ ವಯಸ್ಸಿನವರಾಗಿದ್ದಾಗ ಮಾತ್ರ ಸ್ಪಷ್ಟ ಚಿಹ್ನೆಗಳನ್ನು ತೋರಿಸಬಹುದು. 6ರಿಂದ 12 ತಿಂಗಳ ವಯಸ್ಸಿನ ಮಕ್ಕಳಿಗೆ ಸೀಮಿತ ಅಥವಾ ಕಣ್ಣಿನ ಸಂಪರ್ಕವಿಲ್ಲ. ಕೆಲವು ಅಥವಾ ಯಾವುದೇ ಸ್ಮೈಲ್ ಮತ್ತು ಸಂತೋಷದ ಇತರ ಅಭಿವ್ಯಕ್ತಿಗಳು ತೋರಿಸುವುದು ಅಥವಾ ಬಿಂಬಿಸುವುದು ಮುಂತಾದ ಕೆಲವು ಅಥವಾ ಯಾವುದೇ ಸನ್ನೆ ಅಥವಾ ಸ್ವಲ್ಪ ಅಥವಾ ಯಾವುದೇ ಬಬ್ಲಿಂಗ್ ಅಥವಾ ಚಾಟಿಂಗ್. ಸಂವೇದನಾತ್ಮಕ ಆಟಗಳಲ್ಲಿ ತೊಡಗಿಲ್ಲ. ಅವರ ಹೆಸರುಗಳಿಗೆ ಸೀಮಿತ ಅಥವಾ ಸಾಂದರ್ಭಿಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದು. 12ರಿಂದ 24 ತಿಂಗಳ ವಯಸ್ಸಿನ ಮಕ್ಕಳಿಗೆ ಕೆಲವೇ ಪದಗಳು ಅಥವಾ ನುಡಿಗಟ್ಟುಗಳು, ನಿರ್ಬಂಧಿತ ಆಸಕ್ತಿಗಳು, ಸರಳ ಆಟಗಳಲ್ಲಿ ತೊಡಗಿಸಿಕೊಳ್ಳದಿರುವುದು ಮತ್ತು ನಟನೆ, ಆಟ, ಪುನರಾವರ್ತಿತ ನಡವಳಿಕೆಗಳು, ಹಿಂದೆ ಮತ್ತು ಮುಂದಕ್ಕೆ ರಾಕಿಂಗ್ ಮಾಡುವುದು, ತೋಳುಗಳನ್ನು ಬೀಸುವುದು ಅಥವಾ ಹಿಂದಕ್ಕೆ ಮತ್ತು ಮುಂದಕ್ಕೆ ಓಡುವುದು ಇವೇ ಸಲೀನತೆಯ ಕೆಲವು ಲಕ್ಷಣಗಳು ಅಂತ ಹೇಳಬಹುದು. ಮುಂದಿನ ದಿನಗಳಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಅಂಗವಿಕಲತೆಯ ರೋಗ ಲಕ್ಷಣಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಇದೇ ರೀತಿ ವಾಚ್ ಮಾಡಿ.